ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಾರತೀಯರ ನಂಬಿಕೆಯ ಅನ್ವಯ 4 ವರ್ಣಗಳಿವೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ ವರ್ಣಗಳ ವರ್ಗೀಕರಣಕ್ಕೆ ಏನಾದರೂ ವೈಜ್ಞಾನಿಕ ತಳಪಾಯ ಉಂಟಾ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಅವರು ಹೇಳ್ತಾರೆ, ಅವರವರ ಬುದ್ಧಿಶಕ್ತಿಗೆ ಅನುಗುಣವಾಗಿ ಈ 4 ವರ್ಣಗಳಲ್ಲಿ ಯಾವುದಾದರೂ ಒಂದು ವರ್ಣಕ್ಕೆ ಸೇರಬೇಕಾಗುತ್ತೆ. ಹಾಗಿದ್ದ ಮೇಲೆ ಒಬ್ಬ ವ್ಯಕ್ತಿ ತಾನು ಕಲಿತು ಹೆಚ್ಚು ಬುದ್ಧಿವಂತನಾದಾಗ ಒಂದು ವರ್ಣದಿಂದ ಮತ್ತೊಂದು ವರ್ಣಕ್ಕೆ ಹೋಗಲು ಸಾಧ್ಯವಾ ಅಂತ ಪ್ರಶ್ನೆ ಕೇಳಿದರೆ ಸಾಧ್ಯ ಅಂತ ಹೇಳುತ್ತೆ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ವಿಶ್ವಾಮಿತ್ರ. ನಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವಾಮಿತ್ರ ಮೂಲತಃ ಕೌಶಿಕ. ವನಕ್ರೀಡೆಗೆ ಬರ್ತಾನೆ, ಆಯಾಸದಿಂದ ಬಳಲಿರ್ತಾನೆ. ವಸಿಷ್ಠ ಅರುಂಧತಿಯರು ಅವನಿಗೂ ಅವನ ಸೈನ್ಯಕ್ಕೂ ಉಪಚಾರವನ್ನು ಮಾಡ್ತಾರೆ. ಉಪಚಾರವನ್ನು ಮಾಡೋದಕ್ಕೆ ನೆರವಾದದ್ದು ನಂದಿನಿ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಆಗ ಹೇಳ್ತಾರೆ, ಬ್ರಹ್ಮರ್ಷಿ ವಸಿಷ್ಠರಲ್ಲೆನ್ನ ಸಣ್ಣ ಅರಿಕೆ ಪರಾಂಬರಿಸಬೇಕು. ಇಂದ್ರನ ಸ್ವರ್ಗಕ್ಕಿಂತಲೂ ಮಿಗಿಲಾದ ವೈಭವವೆಂತಿಲ್ಲಿ. ಅರುಣಾಧರದಲ್ಲಿ ನಸುನಕ್ಕ ಮುನಿವರ ವಾಮಹಸ್ತವನ್ನು ತೋರಿದರಲ್ಲಿ. ಸರ್ವಾಲಂಕಾರ ಭೂಷಿತೆ ಕಾಮಧೇನು ನಂದಿನಿ ಅಲ್ಲಿ. ಕ್ಷಣಾರ್ಧದರಿವಾಯಿತು ಕೌಶಿಕನಿಗಿದು ಧೇನುವಿನ ಕೈವಾಡವೆಂದು. ಕಲ್ಪತರು ದೇವಯಾಮಿನಿ ನಂದಿನಿ ತನ್ನದಾಗಲೆಂದು ಕೋರಿದನು ಕೌಶಿಕನು ವಸಿಷ್ಠರಲ್ಲಿಗೆ ಬಂದು. ಭೂವರನು ತಾನೆಂದು ತಿರೆಯ ಮೇಲಿರುವ ಸಕಲ ಸಂಪತ್ತು ದೊರೆಗೆ ಅಧೀನವೆಂದು ಕೇಳ್ತಾನೆ. ನಾನು ರಾಜ, ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ವಸ್ತುಗಳು ನನಗೆ ಸೇರಬೇಕು. ಹಾಗಾಗಿ ಈ ನಂದಿನಿಯನ್ನು ನನಗೆ ಕೊಡು ಅಂತ ಕೇಳಿದಾಗ ತನ್ನರಿಕೆಗಿನಿತು ಬೆಲೆ ಇಲ್ಲವೆಂದು ಸಾಮದಾನ ಭೇದವ ಬಿಟ್ಟು ದಂಡೋಪಾಯದಿಂದೆನ್ನ ಕಾರ್ಯ ಸಾಧಿಸುವನೆಂಬ ಸಂಕಲ್ಪ ತೊಟ್ಟು. ಕಲ್ಪತರು ದೇವಯಾಮಿನಿಯಡೆಗೆ ಮುತ್ತಿಗೆಯ ಓಟ. ಆ ಕ್ಷಣವೇ ಧೇನುವಿನಿಂದುದ್ಭವಿಸಿತು ಕೋಟಿ ಸೇನೆಯ ಕೂಟ. ಫಳ್ಳನೆಂದಪ್ಪಳಿಸಿತು ನರಶರದಿಯ ಮೇಲೆ ಸಿಡಿಲುಗುಡುಗಿನಾಟ. ಯೋಗಿ ಭೋಗಿಯ ನಡುವೆ ಶಕ್ತಿ ಶಸ್ತ್ರಗಳ ವರ್ಷದಾಟ. ಭೂಮ್ಯಾಕಾಶಕ್ಕೂ ಬೆಳೆದು ನಿಂತ ದೇವದೇನುವಿನ ಮುಂದೆ ಶಾಸ್ತ್ರ ತೋಳ್ಬಲ ಒಡಗಿತು ಅಹಂಕಾರ ಹಿಂದೆ. ನಮಗೆಲ್ಲ ಗೊತ್ತಿರುವಂಥ ಕಥೆನೇ. ಆದರೆ ಈ ಕಥೆಯನ್ನು ಒಂದು ಕಥನ ಕಾವ್ಯದಲ್ಲಿ ಬರೆದಿದ್ದಾರೆ ಶಾಂತಲಾ ಅಶೋಕ್ ಅವರು. ಶಾಂತಲಾ ಅಶೋಕ್ ಅವರು ಈ ಛಂದಸ್ಸಿನ ಗೊಡವೆಯೇ ಬೇಡ ಅಂತ ಹೇಳಿ ಮುಕ್ತ ಛಂದಸ್ಸಲ್ಲಿ ಈ ಒಂದು ಕಥೆಯನ್ನು ಬರಿತಾ ಹೋಗ್ತಾರೆ. ಹಾಗಾಗಿ ಈ ಕಥೆಯನ್ನು ಓದ್ತಾ ಇತ್ತು ಅಂದರೆ ಅಲ್ಲಿ ಬಳಸಿರ್ತಕ್ಕಂಥ ಶಬ್ದ ಮತ್ತು ದೊಡ್ಡ ಕಥೆಯನ್ನು 2-3 ಸಾಲುಗಳಲ್ಲಿ ಹೇಳುವಂಥ ಒಂದು ಚತುರತೆ ಬಹಳ ಸೊಗಸಾಗಿದೆ. ಕನ್ನಡಕ್ಕೆ ಇತ್ತೀಚಿನ ದಿನಗಳಲ್ಲಿ ಅಪರೂಪ ಅನ್ನಬಹುದಾದ ಮುಕ್ತ ಛಂದಸ್ಸಿನ ಈ ಒಂದು ಕೃತಿ ಏನಿದೆ, ಇದನ್ನು ಖಂಡಿತ ನಾವು ಒಮ್ಮೆ ಓದಬಹುದು. ವಿಶ್ವಾಮಿತ್ರ ಮೇನಕೆ ಅವರ ಬದುಕಿನಿಂದ ಹೇಗೆ ಮಹಾಭಾರತ ಕಥೆ ಮುಂದೆ ನಡೆಯುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಶಾಂತಲಾ ಅಶೋಕ್ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ. ನಾನು ಮೂಲತಃ ಹಾಸನ ಜಿಲ್ಲೆ ಹಳೆಬೀಡು ಹೋಬಳಿ ಚಟ್ನಳ್ಳಿಯಿಂದ ಸದ್ಯಕ್ಕೆ ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ನನ್ನ ಹವ್ಯಾಸಗಳು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವುದು. ಚೈತ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾವತಿ ಶ್ರೀಧರ್ ಜಾಧವ್ ಅಂತ. ನಾನು ಬಾಗಲಕೋಟೆ ಜಿಲ್ಲೆಯ ತಿರ್ದಾಳ್ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ತಿರ್ದಾಳ್ ಗ್ರಾಮದಲ್ಲಿರುವ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕಿಯ ಕಾರ್ಯ ನಿರ್ವಹಿಸುತ್ತಿದ್ದೇನೆ. ವಿದ್ಯಾವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ. ಪದ್ಮನಾಭ ನಗರಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಸುರುಕು ಬಿಡಿಸುವುದು ಮತ್ತು ಆರ್ಟ್ಫುಲ್ನೆಸ್ ಧ್ಯಾನದ ಬುಕ್ಸನ್ನು ಓದುವುದು.
ಸಂತೋಷ ಗಾಯತ್ರಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ವಿಶ್ವನಾಥ ಎನ್ ನೇರಳಕಟ್ಟೆ ಬರೆದ ವೇಷ ಎನ್ನುವ ಕಥಾ ಸಂಕಲನ. ಮೊದಲ ಪ್ರಶ್ನೆ ಈಗ ಬಂತು. ಅಗ್ನಿಗೋಳ, ರಿಂಗ್ ಆಫ್ ಫೈರ್ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಆರ್ಕ್ಟಿಕ್ ಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಶಾಂತ ಮಹಾಸಾಗರ. ಬಜರ್ ಆಯ್ಕೆ 2 ಅಟ್ಲಾಂಟಿಕ್ ಮಹಾಸಾಗರ. ಅಟ್ಲಾಂಟಿಕ್ ಮಹಾಸಾಗರ ಅಂತ ಉತ್ತರ ಕೊಟ್ಟಿದ್ದಾರೆ ವಿದ್ಯಾವತಿ. ಆಯ್ಕೆ 1 ಆರ್ಕಿಟಿಕ್ ಸಾಗರ. ಆರ್ಕ್ಟಿಕ್ ಸಾಗರ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಶಾಂತ ಮಹಾಸಾಗರ ಆಗಿತ್ತು. ಇದನ್ನು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ದ ರಿಮ್ ಆಫ್ ಫೈರ್, ಗರ್ಡಲ್ ಆಫ್ ಫೈರ್, ಹೀಗೆಲ್ಲ ಬೇರೆ ಬೇರೆ ಹೆಸರಿಂದ ಕರೆಯೋದು ಉಂಟು. ಇದು ಏನಪ್ಪ ಅಂದರೆ ವಾಸ್ತವದಲ್ಲಿ ಅಗ್ನಿ ಪರ್ವತಗಳ ಒಂದು ವೃತ್ತಾಕಾರದ ರಚನೆ ಇದು. ಇದು ಎಷ್ಟು ಉದ್ದ ಇದೆ ಅಂದರೆ 40,000 ಕಿಲೋಮೀಟರಷ್ಟು ಉದ್ದ ಇದೆಯಂತೆ. 500 ಕಿಲೋಮೀಟರಷ್ಟು ಅಗಲ ಇದೆಯಂತೆ. ಸುಮಾರು 900ಕ್ಕಿಂತಲೂ ಹೆಚ್ಚು ಸುಪ್ತವಾಗಿರುವಂಥ ಅಥವಾ ಸಕ್ರಿಯವಾಗಿರ್ತಕ್ಕಂಥ ಅಗ್ನಿಪರ್ವತಗಳು ಉಂಟಂತೆ ಇಲ್ಲಿ. ಇದು ಯಾವಾಗ ಎಲ್ಲಿ ಅಗ್ನಿಪರ್ವತ ಸಿಡಿಯುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಭೂಮಿಯ ಮೇಲೆ ಇರ್ತಕ್ಕಂಥ ಅದ್ಭುತಗಳಲ್ಲಿ ಒಂದು ಅದ್ಭುತ ಅಂತ ನಾವು ಪರಿಗಣಿಸಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಮಿಕ್ಕ ಬಣ್ಣದ ಹಕ್ಕಿ, ಕುಮಾರಿ ಸೋನಿಯಾ ಎಸ್ ಬರೆದಂಥ ಪುಸ್ತಕ. ಪ್ರಶ್ನೆ. ಅಸ್ಥೀಕರಣ ಪರೀಕ್ಷೆ ಅಥವಾ ಆಸಿಫಿಕೇಷನ್ ಟೆಸ್ಟ್ ಯಾವ ಕ್ಷೇತ್ರದಲ್ಲಿ ಉಪಯುಕ್ತ? ಆಯ್ಕೆಗಳನ್ನು ನೋಡೋಣ. ರಿಕೆಟ್ಸ್ ತೀವ್ರತೆ, ಮೂಳೆಗಳ ಬೆಳವಣಿಗೆ, ವಯಸ್ಸಿನ ನಿರ್ಧಾರ, ವೃದ್ಧರ ಮೂಳೆ ಸಮಸ್ಯೆ. ಮೊದಲಿಗೆ ಚೈತ್ರ, ಆನಂತರ ವಿದ್ಯಾವತಿ. ಮೂಳೆಗಳ ಬೆಳವಣಿಗೆ. ಮೂಳೆಗಳ ಬೆಳವಣಿಗೆ. ವಿದ್ಯಾವತಿ. ಮೂಳೆಗಳ ಬೆಳವಣಿಗೆ. ಉತ್ತರವನ್ನು ನೋಡೋಣ. ವಯಸ್ಸಿನ ನಿರ್ಧಾರಕ್ಕೆ ಇದು ಬಹಳ ಬಹಳ ಉಪಯುಕ್ತವಾದದ್ದು. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮೂಳೆಗಳು, ಎಲ್ಲ ಮೂಳೆಗಳು ಒಟ್ಟಿಗೆ ಬೆಳೆಯೋಲ್ಲ. ಒಂದೊಂದು ಮೂಳೆ ಒಂದೊಂದು ವಯಸ್ಸಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ಅಲ್ಲಿ ಕ್ಯಾಲ್ಶಿಯಂ ಮತ್ತು ಇತರ ಖನಿಜಗಳೆಲ್ಲ ಸೇರಿಕೊಂಡು ಅವು ಗಟ್ಟಿಯಾಗ್ತಾ ಹೋಗುತ್ತೆ. ಇದನ್ನು ಆಸಿಫಿಕೇಷನ್ ಅಥವಾ ಖನಿಜೀಕರಣ ಇಲ್ಲವೇ ಅಸ್ಥೀಕರಣ ಅಂತ ನಾವು ಕರಿತೇವೆ. ಇದನ್ನು ಉದಾಹರಣೆಗೆ ತೋಳೆಲುಬು 6 ತಿಂಗಳಲ್ಲಿ ಬಲುತ್ರೆ, ತೊಡೆ ಮೂಳೆ 16ರಿಂದ 20 ವರ್ಷಗಳಲ್ಲಿ ಬಲಿಯುತ್ತೆ. ಈ ಕೊರಳ ಎಲುಬು ಅಥವಾ ಕ್ಲಾವಿಕಲ್ ಅಂತ ಏನಿದೆ ಅದು 25 ವರ್ಷಗಳ ನಡುವೆ ಬೆಳೆಯುತ್ತೆ. ಹಾಗಾಗಿ ಅಪರಾಧ ನಿರ್ಣಯದಲ್ಲಿ ಯಾರು ಆರೋಪಿ ಆಗಿರ್ತಾನೋ ಅವನ ವಯಸ್ಸನ್ನು ನಿರ್ಣಯಿಸೋದಕ್ಕೆ ಈ ಮೂಳೆಗಳು ನೆರವಾಗುತ್ತೆ. ಈಗ ಒಬ್ಬ ಹುಡುಗ ಅವನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾದರೆ ಬಾಲಾಪರಾಧಿ ಆಗ್ತಾನೆ. ಹೆಚ್ಚಾದರೆ ಆತ ವಯಸ್ಕನ ವ್ಯಾಪ್ತಿಗೆ ಬರ್ತಾನೆ. ಅವನು ಹೇಳಿದ ಹುಟ್ಟಿದ ದಿನಾಂಕವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಪೊಲೀಸರು ಆ ಹುಡುಗನನ್ನು ಅಥವಾ ಹುಡುಗಿಯನ್ನು ವೈದ್ಯರ ಬಳಿ ಕಳಿಸಿದರೆ ಅವನನ್ನು ನೋಡಿ ಒಂದು ಅಂದಾಜು ವಯಸ್ಸನ್ನು ನಿರ್ಧರಿಸಿ ಅದನ್ನು ಖಚಿತಪಡಿಸೋದಕ್ಕೆ ದೇಹದ ಬೇರೆ ಬೇರೆ ಮೂಳೆಗಳ ಚಿತ್ರಣ ತೆಗಿತಾರೆ, ಎಕ್ಸ್ರೇ ಚಿತ್ರ ತೆಗಿತಾರೆ. ಅಲ್ಲಿ ಮೂಳೆ ಬಲ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಇಷ್ಟು ವಯಸ್ಸು ಇರಬಹುದು ಈತನಿಗೆ ಅನ್ನೋ ಉತ್ತರವನ್ನು ಕೊಡ್ತಾರೆ ವೈದ್ಯರು. ಹಾಗಾಗಿ ಈ ಅಸ್ಥೀಕರಣ ಪರೀಕ್ಷೆ ಅಥವಾ ಆಸಿಫಿಕೇಷನ್ ಟೆಸ್ಟ್ ಅನ್ನೋದು ಒಬ್ಬ ವ್ಯಕ್ತಿಯ ವಯಸ್ಸನ್ನು ನಿರ್ಧರಿಸೋದಕ್ಕೆ ಇವತ್ತಿಗೂ ಸಹ ಬಳಕೆಯಲ್ಲಿದೆ. ಮುಂದಿನ ಪುಸ್ತಕ ಅಬ್ಬೋಲಿ ಕಥಾ ಸಂಕಲನ, ಅಕ್ಷತಾ ಕೃಷ್ಣಮೂರ್ತಿ ಬರೆದಿರುವಂಥದ್ದು. ಪ್ರಶ್ನೆ. ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ
ಮ್ಯಾಕಝಿಲ್ಲಾ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಉಪಗ್ರಹ ಇಕ್ಕಳ, ರಾಕೆಟ್ ಇಕ್ಕಳ, ಧೂಮಕೇತು ಇಕ್ಕಳ, ಕ್ಷುದ್ರಗ್ರಹ ಇಕ್ಕಳ. ಮೊದಲಿಗೆ ಗಾಯತ್ರಿ, ಆನಂತರ ವಿದ್ಯಾವತಿ. ಉಪಗ್ರಹ ವಿಕಲ. ಉಪಗ್ರಹ ಇಕ್ಕಳ ಆಯ್ಕೆ 1. ಹೇಳಿ ವಿದ್ಯಾವತಿ. ಧೂಮಕೇತು ಇಕ್ಕಳ. ಧೂಮಕೇತು ಇಕ್ಕಳ ಉತ್ತರವನ್ನು ನೋಡೋಣ. ರಾಕೆಟ್ ಇಕ್ಕಳ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇಕ್ಕಳ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತಿದೆ. ಬಿಸಿಯಾಗಿರೋ ವಸ್ತುವನ್ನು ತೆಗೆದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇಡಬೇಕಾದ್ರೆ ಇಕ್ಕಳವನ್ನು ಬಳಸ್ತೇವೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಇದೇ ರೀತಿಯಾದ ಒಂದು ಬೃಹತ್ ಇಕ್ಕಳ ರಾಕೆಟನ್ನು ಹಿಡಿದು ನಿಧಾನಕ್ಕೆ ಅದನ್ನು ಕೆಳಗೆ ಇಳಿಸಿ ಮತ್ತೆ ಮತ್ತೆ ಬಳಸೋದಕ್ಕೆ ನೆರವು ಆಗುವ ರೀತಿಯಲ್ಲಿ ಮಾಡುತ್ತಂತೆ. ಸ್ಪೇಸ್ ಎಕ್ಸ್ ಸ್ಟಾರ್ ಬೇಸ್ನಲ್ಲಿ ಹೀಗೆ ರಾಕೆಟನ್ನು ಕ್ಯಾಚ್ ಮಾಡಬಲ್ಲ, ಹಿಡಿಯಬಲ್ಲ ಒಂದು ಯಾಂತ್ರಿಕ ವ್ಯವಸ್ಥೆ ಇದು. ಈ ವ್ಯವಸ್ಥೆ ಕೇವಲ ಕನಸಾಗಿತ್ತು, ಆದರೆ ಇವತ್ತು ಅದು ನನಸಾಗಿದೆ. ಇದರಿಂದ ತುಂಬ ಹಣ ಉಳಿತಾಯ ಆಗುತ್ತೆ. ಹಣಕ್ಕಿಂತ ಹೆಚ್ಚಾಗಿ ಒಂದು ರಾಕೆಟನ್ನು ಮಾಡಬೇಕಾದ್ರೆ ಎಷ್ಟು ಮಾಲಿನ್ಯತೆ ಉಂಟಾಗುತ್ತೆ ಅದನ್ನು ಸಹ ಕಡಿಮೆ ಮಾಡಬಹುದು. ಊಹಿಸ್ಕೊಳ್ಳಿಕ್ಕೂ ಸಾಧ್ಯವಿಲ್ಲದಂಥ ಸಾಧನೆಗಳನ್ನು ಇವತ್ತು ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಮುಂದಿನ ಪುಸ್ತಕ 101 ನೆನಪು ನ್ಯೂರಾನಿನಿಂದ, TG ಶ್ರೀನಿಧಿ ಬರೆದಂಥ ಪುಸ್ತಕ. ಪ್ರಶ್ನೆ: ಸಮರ್ಥ್ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. ಜವಳಿ, ಆರೋಗ್ಯ, ಶಿಕ್ಷಣ, ಕೃಷಿ. ಗಾಯತ್ರಿ. ಕೃಷಿ. ಕೃಷಿ ಆಯ್ಕೆ 4. ಚೈತ್ರ. ಆರೋಗ್ಯ. ಆರೋಗ್ಯ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಜವಳಿ ಆಗಿತ್ತು. ಜವಳಿ. ಸ್ಕೀಮ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್. ಸಮರ್ಥ ಅನ್ನೋದಕ್ಕೆ ಸ್ಕೀಮ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತಾರೆ. 3 ಲಕ್ಷ ಜನರಿಗೆ 495 ಕೋಟಿ ರೂಪಾಯಿಗಳ ಸಹಾಯಧನವನ್ನು ಕೊಡ್ತಾ ಇದ್ದಾರಂತೆ. ಜವಳಿ ಸಚಿವಾಲಯದಿಂದ ಈ ಒಂದು ನೆರವು ಸಿಗ್ತಾ ಇದೆ. ಹಾಗಾಗಿ ಯಾರು ಜವಳಿ ಉದ್ಯಮದಲ್ಲಿದ್ದಾರೋ ಅವರು ಈ ಒಂದು ಯೋಜನೆಯ ಅಡಿಯಲ್ಲಿ ಧನ ಸಹಾಯ ಪಡೆಯೋದಕ್ಕೆ ಅರ್ಹರ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ, ಅಗತ್ಯ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಸಚಿವಾಲಯದ ಅಂತರ್ಜಾಲ ತಾಣ ವೆಬ್ಸೈಟ್ ಏನಿದೆ ಅಲ್ಲಿ ಹೋಗಿ ನೋಡ್ತು ಅಂದರೆ ಹೆಚ್ಚಿನ ಮಾಹಿತಿ ದೊರೆಯುತ್ತೆ. ನಾವು ಏಕೆ ಬದುಕಬೇಕು? ಪದಚಿಹ್ನ ಕೇಳುವಂಥ ಒಂದು ಮೂಲಭೂತ ಪ್ರಶ್ನೆ. ಸೊಗಸಾದ ಕೃತಿ. ಪ್ರಶ್ನೆಯನ್ನು ನೋಡೋಣ. ಬಿಟ್ಟಕ್ಷರಗಳನ್ನು ತುಂಬಿ. ಸಾ, ಚಿ, ವು, ಮ, ಲಿ. ಬಜರುತ್ತಿದ್ದಾರೆ ಗಾಯತ್ರಿ. ಉತ್ತರ: ಸಸ್ಯ ಜೀವವು ನಮ್ಮದಾಗಲಿ. ಸಸ್ಯ ಜೀವವು ಸಸ್ಯ ಚೀಮ ಇರೋದು. ಚೀನಾ? ಚಿ. ಜೀವನ ಅನ್ನಕ್ಕೆ ಜಿ ಇಲ್ಲ, ಅಲ್ಲಿ ಚಿ ಇದೆ. ಚಾಚಾ ಚಿ ಚಿ. ಚೈತ್ರ. ವಿದ್ಯಾವತಿ ಹೇಳಿಮ್ಮ. ವಿದ್ಯಾವತಿ. ಸಮಚಿತ್ತವು ನಮ್ಮದಾಗಲಿ. ಸಮಚಿತ್ತವು ನಮ್ಮದಾಗಲಿ ಅಂತ ಹೇಳ್ತಾ ಇದ್ದಾರೆ. ಚೈತ್ರ ಇರಬಹುದಾ? ಉತ್ತರವನ್ನು ನೋಡೋಣ. ಸಮಚಿತ್ತವು ನಮ್ಮದಾಗಲಿ ಉತ್ತರ ಸರಿಯಾಗಿದೆ. ವಿದ್ಯಾವತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಏಕೆ ಬದುಕಬೇಕು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ರಾಷ್ಟ್ರ ನಿರ್ಮಾಣ, ವಿವೇಕಾನಂದ ಅವರ ಬಗ್ಗೆ ಬರೆದಿರುವಂಥ ಸೊಗಸಾದ ಕೃತಿ. ಪ್ರಶ್ನೆ:
ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 47 ಕೂಡು 33, 97 ಕಳೆ 32, 25 ಗುಣಿಸು 9, 170 ಭಾಗಿಸು 5. ವಿದ್ಯಾವತಿಯವರು ಬಜರ್ ಒತ್ತಿದ್ದಾರೆ. ಅಂತಿಮ ಉತ್ತರ 70. ಎಲ್ಲ ಕೂಡಬೇಕಮ್ಮ. 4 ಉತ್ತರಗಳನ್ನು ಕೂಡಿಬಿಟ್ಟು ಅಂತಿಮ ಉತ್ತರ ಹೇಳಬೇಕು. ಚೈತ್ರ ಮತ್ತು ಗಾಯತ್ರಿ ಹೇಳಿ. ಗಾಯತ್ರಿ 404. 404 ಅಂತ ಹೇಳ್ತಾ ಇದ್ದಾರೆ ಗಾಯತ್ರಿ ಅವರು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 80, 65, 225, 34 ಎಲ್ಲವನ್ನು ಕೂಡಿದರೆ 404 ಬಂದಿದೆ. ಗಾಯತ್ರಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರ ನಿರ್ಮಾಣ ಈ ಒಂದು ಪುಸ್ತಕವನ್ನು ಗಾಯತ್ರಿ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಮಹಾಬಲ ಸೀತಾಳಬಾವಿ ಬರೆದಂಥ ಮ್ಯಾನೇಜ್ಮೆಂಟ್ ಕಥೆಗಳು ಯಶಸ್ಸಿಗೆ 150 ಅಡ್ಡದಾರಿಗಳು ಅನ್ನೋದನ್ನು ಇವರು ಹೇಳ್ತಾರೆ. ಪ್ರಶ್ನೆಯನ್ನು ಈಗ ನೋಡೋಣ. ಈ ಚೆರ್ರಿ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಇಂಡಿಯನ್ ಚೆರ್ರಿ, ಸಿಂಗಪೂರ್ ಚೆರ್ರಿ, ಜಮೈಕಾ ಚೆರ್ರಿ, ಕಾರ್ನಿಲಿಯನ್ ಚೆರ್ರಿ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಚೈತ್ರ, ಆನಂತರ ವಿದ್ಯಾವತಿ. ಆಯ್ಕೆ 3. ಆಯ್ಕೆ 3 ಜಮೈಕಾ ಚೆರ್ರಿ. ವಿದ್ಯಾವತಿ ಆಯ್ಕೆ 2 ಸಿಂಗಪೂರ್ ಚೆರಿ. ಸಿಂಗಪೂರ್ ಚೆರ್ರಿ. ಉತ್ತರವನ್ನು ನೋಡೋಣ. ಕಾರ್ನಿಲಿಯನ್ ಚೆರ್ರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇದನ್ನು ಯುರೋಪಿಯನ್ ಕಾರ್ನೆಲ್ ಅಂತಲೂ ಕರೀತಾರೆ. ಯುರೋಪಲ್ಲಿ ಹೆಚ್ಚಿಗೆ ಬೆಳೆಯುತ್ತಂತೆ, ಹಾಗೆಯೇ ಆಗ್ನೇಯ ಏಷ್ಯಾದಲ್ಲೂ ಬೆಳೆಯುತ್ತಂತೆ. ನೋಡೋದಕ್ಕೆ ಕಾಫಿ ಹಣ್ಣಿನ ಹಾಗೆ ಕಾಣುತ್ತೆ. ಇದನ್ನು ವಿಶೇಷ ಅಂದರೆ ಈ ಹಣ್ಣನ್ನು ಉಪ್ಪಿನಕಾಯಿ ಹಾಕೋಕ್ಕೂ ಬಳಸ್ತಾರಂತೆ. ಇದರಿಂದ ಜ್ಯೂಸನ್ನು ತಯಾರು ಮಾಡೋದ್ರ ಜೊತೆಗೆ ವೋಡ್ಕಾ ಅಂತಕ್ಕಂಥ ಒಂದು ಮದ್ಯಪಾನವನ್ನು ಸಹ ತಯಾರು ಮಾಡೋದು ಉಂಟಂತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಆಯ್ದ ಭಾವಗೀತೆಗಳು. ಡಾಕ್ಟರ್ ಕಾವ್ಯಂ ಶ್ರೀನಿವಾಸ ಮೂರ್ತಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ನಿ, ಲ, ಲ, ಕೆ, ಲು, ವೆ, ತಿ. ಗೊತ್ತಾಗಿಲ್ವಾ ಉತ್ತರ? ಹೇಳಿಮ್ಮ, ಪ್ರಯತ್ನಿಸಿ ವಿದ್ಯಾವತಿ. ಕಾಲಲ್ಲೂ ನೆಲಕ್ಕ ವ್ಯಕ್ತಿ. ಲೂ ಇಲ್ಲಮ್ಮ, ಲಾ ಲೂ ಇದೆ. ಹೌದು, ಕಾಲಲ್ಲೂ ನೆಲಕ್ಕ ವ್ಯಕ್ತಿ. ಗೊತ್ತಾಗಲಿಲ್ಲಮ್ಮ, ಅರ್ಥ ಆಗಲಿಲ್ಲ ನನಗೆ. ಉತ್ತರವನ್ನು ನೋಡೋಣ. ಕಾಲವೇಕೆ ನಿಲ್ಲುತ್ತಿಲ್ಲ ಅನ್ನೋ ಒಂದು ಪ್ರಶ್ನೆ. ಕಾಲವೇಕೆ ನಿಲ್ಲುತ್ತಿಲ್ಲ ಪ್ರಶ್ನೆ ಕೇಳಬಹುದು, ಆದರೆ ಉತ್ತರ ಹೇಳೋಕ್ಕೆ ಯಾರೂ ಇಲ್ಲ. ಮುಂದೆ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ.
ಹಿರಿಯರಿಗೆ ಸಲ್ಲುವ ಪೂಜೆ, ಆ ಕಡೆ ಈ ಕಡೆ ಓಡಾಡು, ಯುದ್ಧ, ಕಾಳಗ. ವಿದ್ಯಾವತಿ, ಗೌರವಾಧಾರ. ಹಿರಿಯರಿಗೆ ಸಲ್ಲುವ ಪೂಜೆ. ಚೈತ್ರ ಮತ್ತು ಗಾಯತ್ರಿ, ಮೂವರಿಗೂ ಸರಿಸಮಾನವಾಗಿ ಒಂದು ಸುಳುಹನ್ನು ಕೊಡ್ತೇನೆ. ಯಾರು ಸುಳುಹನ್ನು ಗ್ರಹಿಸ್ತೀರಿ ಅವರು ಬಜರೊತ್ತಿ ಉತ್ತರವನ್ನು ಕೊಡಿ. ಕನ್ನಡದಲ್ಲಿ ಲಭ್ಯ ಮೊದಲ ಗದ್ಯ ಕಾವ್ಯ ಇದು, ಗದ್ಯ ಕೃತಿ, ಕನ್ನಡದ ಮೊದಲ ಗದ್ಯ ಕೃತಿ. ಉತ್ತರವನ್ನು ನೋಡೋಣ. ಒಂದು ಉತ್ತರ ವಡ್ಡಾರಾಧನೆ. ಎರಡು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮೊದಲಿಗೆ ಚೈತ್ರ ಒತ್ತಿದ್ದಾರೆ. ಹೇಳಿ ಚೈತ್ರ ಅವರೇ. ಎರಡನೇದಕ್ಕೆ ಉತ್ತರ ಹೇಳಿ ಗಾಯತ್ರಿ. ಅಡ್ಡಾಡು. ಅಡ್ಡಾಡು. ಉತ್ತರವನ್ನು ನೋಡೋಣ. ಅಡ್ಡಾಡು ಉತ್ತರ ಸರಿಯಾಗಿದೆ. ಸಾಗರದಾಚೆಯ ನಾಡಿನಲ್ಲಿ ಈ ಪುಸ್ತಕ ಕೊಟ್ಟಿದ್ದೇನೆ. ಮೂರೂ ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಹೇಳಿಮ್ಮ ಚೈತ್ರ. ಕದನ. ಕದನ. ಕದನ ಅನ್ನೋದಕ್ಕೆ ದ ಅನ್ನೋದು ಏನಿದೆ ಅದು ಅಲ್ಪ ಪ್ರಾಣ ಆಗಿರಬೇಕು, ಮಹಾಪ್ರಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾವತಿ ಮತ್ತು ಗಾಯತ್ರಿ ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ. ಪ್ರಧನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳನ್ನು ಕೇಳೋಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ನೀವು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಅವಕಾಶ ಚೈತ್ರ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಾರಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಜಂಬ ಕೊಚ್ಚು, ಹರಟೆ ಕೊಚ್ಚು. ಜಂಬ ಕೊಚ್ಚು. ಮುಂದಿನ ಪ್ರಶ್ನೆ. ಹೊದೆಯುವ ವಸ್ತ್ರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಲ್ಲಿ, ಪಲ್ಲಿ. ವಲ್ಲಿ. ಮುಂದಿನ ಪ್ರಶ್ನೆ. ಕೊನಾರ್ಕ ನಗರವು ಯಾವ ನದಿಯ ದಡದ ಮೇಲೆ ಇತ್ತು ಎನ್ನಲಾಗಿದೆ? ಚಂದ್ರಭಾಗಾ ನದಿ, ಇಂದ್ರಭಾಗಾ ನದಿ. ಚಂದ್ರಭಾಗಾ ನದಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲುವಿಲ್ಲದ ನಾಲಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮೊಟ್ಟೆ ಒಡೆಯೋ ಹಾಗಿಲ್ಲ, ಕೊಡ ಮುಳುಗಿಸೋ ಹಾಗಿಲ್ಲ, ನೀರಿಲ್ಲದೆ ಮನೆಗೆ ಬರೋ ಹಾಗಿಲ್ಲ. ಮಳೆ. ಮಳೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹಾರಾಡು, ಜಂಬ ಕೊಚ್ಚು ಸರಿಯಾಗಿದೆ. 2 ಉತ್ತರ ವಲ್ಲಿ ಸರಿಯಾಗಿದೆ. 3 ಉತ್ತರ ಚಂದ್ರಭಾಗಾ ನದಿ ಸರಿಯಾಗಿದೆ. 4 ಉತ್ತರ ಎಲುವಿಲ್ಲದ ನಾಲಿಗೆ ಎತ್ತಬೇಕಾದರೂ ತಿರುಗೀತು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಎಳನೀರು ಆಗಿತ್ತು. ಬಹಳ ಜಾಣತನದಿಂದ ಕೂಡಿರುವಂಥ ಒಗಟದಾಗಿತ್ತು. 3 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಕೆಂಗಲ್ ಹನುಮಂತಯ್ಯ, ಎಚ್ ಎಂ ನಾಯಕ ಹಾಗೂ ಶ್ರೀ ರಾಮಾನುಜಾಚಾರ್ಯರು 3 ಪುಸ್ತಕವನ್ನು ಚೈತ್ರ ಅವರಿಗೆ ಕೊಟ್ಟಿದ್ದೆ. ವಿದ್ಯಾವತಿಯವರು ಸಿದ್ಧವಾಗಿದ್ದಾರಾ? ಹ್ಞೂ ರೀ ಸರ್. ಮೊದಲ ಪ್ರಶ್ನೆ. ಹಾರಿಕೆ ಮಾತು ಎಂಬ ನುಡಿಗಟ್ಟಿನ ಅರ್ಥವೇನು? ಆಧಾರರಹಿತವಾದ ಮಾತು, ಆಧಾರ ಸಹಿತವಾದ ಮಾತು. ಆಧಾರರಹಿತವಾದ ಮಾತು. ಮುಂದಿನ ಪ್ರಶ್ನೆ. ಬೆಂಕಿ, ಅಗ್ನಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಹ್ನಿ, ವಹಿ. ವಹ್ಮಿ. ವಹಿ. ವಹಿಮಿ. ಅಲ್ಲ, ಮೊದಲನೇದು ವಹ್ನಿ ಅಂತ. ಮೊದಲನೇದು ವಹ್ನಿ. ಕರ್ನಾಟಕದ ಯಾವ ನದಿಯನ್ನು ಚಂದ್ರಭಾಗಾ ನದಿ ಎಂದೂ ಕರೆಯುತ್ತಾರೆ? ಭೀಮಾ ನದಿ, ಡೋಣಿ ನದಿ.
ಭೀಮಾ ನದಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಳಿಲಾರದ ಎತ್ತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮಾಳಿಗೆಯ ಮೇಲೆ ಮಂಡಲದ ಹಾವು ಮಲಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹಾರಿಕೆ ಮಾತು, ಆಧಾರರಹಿತವಾದ ಮಾತು. 2 ಉತ್ತರ ಬೆಂಕಿ, ಅಗ್ನಿ, ವಹ್ನಿ ಸರಿಯಾಗಿದೆ. 3 ಉತ್ತರ ಭೀಮಾ ನದಿ ಸರಿಯಾಗಿದೆ. 4 ಉತ್ತರ ಎಳಿಲಾರದ ಎತ್ತು ಮಳೆ ಮೇಲೆ ಬಿತ್ತು ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ಪಡುವಲಕಾಯಿಯ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕ ಶಂಕರಾಚಾರ್ಯರು, ಸಾಯಣಾಚಾರ್ಯರು ಮತ್ತು ವ್ಯಾಸ. 3 ಪುಸ್ತಕಗಳನ್ನು ವಿದ್ಯಾವತಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಗಾಯತ್ರಿ ಅವರಿಗೆ ಅವಕಾಶ ಬರ್ತಾ ಇದೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಹಾರಿಕೆಯ ಉತ್ತರ ಎಂಬ ನುಡಿಗಟ್ಟಿನ ಅರ್ಥವೇನು? ಸ್ಪಷ್ಟವಾದ ಉತ್ತರ, ಅಸ್ಪಷ್ಟವಾದ ಉತ್ತರ? ಅಸ್ಪಷ್ಟವಾದ ಉತ್ತರ. ಮುಂದಿನ ಪ್ರಶ್ನೆ. ಮಳೆಯ ನೀರಿನಿಂದ ಒದ್ದೆಯಾದ ಗೋಡೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ವಸ್ತಿ, ಬಸ್ತಿ? ಬಸ್ತಿ. ಮುಂದಿನ ಪ್ರಶ್ನೆ. ಭಾನು, ಸುಭಾನು, ಸ್ವರ್ಭಾನು, ಪ್ರಭಾನು, ಅತಿಭಾನು, ಶ್ರೀಭಾನು ಇವರೆಲ್ಲ ಯಾರ ಮಕ್ಕಳು? ಕೃಷ್ಣ, ಸತ್ಯಭಾಮ, ಕೃಷ್ಣ, ರುಕ್ಮಿಣಿ? ಕೃಷ್ಣ, ಸತ್ಯಭಾಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಷ್ಟೇ ನೀವಿದರೂ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಒಂದು ಕೊಂಬಿನ ಗೂಳಿಯ ತಲೆಯಲ್ಲಿ ಮುಳ್ಳೋ ಮುಳ್ಳು? ಅನಾನಸ್. ಅನಾನಸ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಾರಿಕೆಯ ಉತ್ತರ, ಅಸ್ಪಷ್ಟವಾದ ಉತ್ತರ ಸರಿಯಾಗಿದೆ. 2 ಉತ್ತರ ವಸ್ತಿ ಆಗಿತ್ತು, ತಾವು ಬಸ್ತಿ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಕೃಷ್ಣ, ಸತ್ಯಭಾಮ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಎಷ್ಟೇ ನೀವಿದರೂ ನಾಯಿಬಾಲ ಡೊಂಕೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಬದನೆಕಾಯಿ ಆಗಿತ್ತು. ಬದನೆಕಾಯಿ ತೊಟ್ಟಿರೋ ಕಡೆ ಮುಳ್ಳುಗಳು ಇರುತ್ತೆ. ಗಿಡದಿಂದ ಕೇಳಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಇಮ್ಮಡಿ ಪುಲಿಕೇಶಿ, ಕಾಶಿನಾಥುನಿ ನಾಗೇಶ್ವರರಾವು ಅಂತಕ್ಕಂಥ 2 ಪುಸ್ತಕ ತಮಗೆ ದೊರೆತಿದೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಚೈತ್ರ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ವಿದ್ಯಾವತಿ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ. ಅಭಿನಂದನೆಗಳು. ಗಾಯತ್ರಿ ಅವರಿಗೂ 4 ಪುಸ್ತಕ ಸಿಗ್ತಾ ಇದೆ. ಅಭಿನಂದನೆಗಳು. ಹಾವು ಪೊರೆ ಬಿಡೋ ವಿಚಾರ ನಮಗೆ ಗೊತ್ತಿದೆ. ಹಾಗೆ ನಾವು ಸಹ ಪೊರೆ ಬಿಡ್ತೇವೆ ಅನ್ನೋದು. ಹಾವಿನ ಪೊರೆಯಲ್ಲಿ ಒಂದು ಜೀವಕೋಶ ಇನ್ನೊಂದು ಜೀವಕೋಶಕ್ಕೆ ಅಂಟ್ಕೊಂಡಿರೋ ಕಾರಣ ಅದು ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ನಮ್ಮ ದೇಹದಿಂದ ಉದುರುವ ಚರ್ಮದ ಕಣಗಳು ಇವೆಯಲ್ಲ, ಬಿಡಿ ಬಿಡಿಯಾಗಿರೋ ಕಾರಣ ಅವು ಕಣ್ಣಿಗೆ ಕಾಣಲ್ಲ. ಎಷ್ಟು ಬೀಳುತ್ತೆ ಅಂದರೆ 1 ವರ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯನ ದೇಹದಿಂದ ಉದುರುವ ಚರ್ಮದ ಕಣಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ತೂಕ ಹಾಕಿದ್ರೆ ಅದು 4 kg ಆಗುತ್ತಂತೆ. 4 kg. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.